ಹಲೋ ನಮಸ್ಕಾರ ಬಿ ವಿ ಜಿ ಕಿಚನ್ಗೆ ಸ್ವಾಗತ. ಇವತ್ತು ನಮ್ಮ ಕಿಚನ್ ಒಳಗೆ ಒಂದು ಸಿಂಪಲ್ಲಾಗಿ ಬೇಳೆ ಸಾರು ಮಾಡೋಣ ಬರ್ರಿ. ಸಿಂಪಲ್ ಅಂದಮ್ಯಾಗ ಇಂಗ್ರೀಡಿಯೆಂಟ್ಸ್ ಕಡಿಮೆನೇ ಇರ್ತಾವೆ. ಮತ್ತು ಈ ಬೇಳೆ ಸಾರಿಗೆ ನಾನು ಯಾವ ಥರದ ಸಾಂಬಾರು ಪುಡಿನೂ ಯೂಸ್ ಮಾಡಿಲ್ಲ. ಅನ್ನ ಮತ್ತು ಇಡ್ಲಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಐತೆ ನೋಡ್ರಿ ಇದು. ಹೌದಪ್ಪ, ಸಾಂಬಾರು ಪುಡಿನೇ ಇಲ್ದಂಗೆ ಇಡ್ಲಿ ಜೊತೆಗೆ ಹೆಂಗೆ ಸರಿ ಹೋಗತಿ ಅಂತೀರಾ? ಬರ್ರಿ ಒಂದು ಸರಿ ಟ್ರೈ ಮಾಡೋಣ. ಮೊದಲು ಇಲ್ಲಿ ಕುಕ್ಕರ್ಗೆ 1 ಕಪ್ ತೊಗರಿಬೇಳೆ ಹಾಕಿ ಸರಿಯಾಗಿ 2-3 ಸರಿ ತೊಳೆದನ್ನು ನೋಡ್ರಿ. ಅದಾದಮೇಲೆ 3 ಕಪ್ ನೀರು ಹಾಕಿ ಹಂಗೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಎಣ್ಣೆ. ಈ ಎಣ್ಣೆ ಹಾಕೋದ್ರಿಂದ ಬ್ಯಾಳಿ ಮೆತ್ತಗೆ ಬೇಯ್ತಾವೆ ನೋಡ್ರಿ. ನಾ ಇಲ್ಲಿ ಸುಲಿದಂಥ ಸ್ವಲ್ಪ ಬೆಳ್ಳುಳ್ಳಿ ಎಸಳನ್ನು ಹಾಕಕತ್ತೇನೆ ನೋಡ್ರಿ. ಈ ಬೆಳ್ಳುಳ್ಳಿ ಹಾಕೋದ್ರಿಂದ ಸಾರು ಭಾರಿ ರುಚಿ ಕೊಡ್ತೈತೆ ರೀ. ಈಗ ಸಾರು ಕುದಿ ಹತ್ತಕ್ಕೆ ಚಾಲು ಆಯ್ತು. ಈ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಬರತನ ಕೂಗ್ಸನ್. ಈಗ ಕುಕ್ಕರ್ ಸಿಟಿ ಬರಾಕತ್ತೆ ನೋಡ್ರಿ. ನಾನು ಒಂದೇ ಸರಿ ಸಿಟಿ ಬರೋದು ತೋರಿಸೀನಿ, ಯಾಕೆಂದ್ರೆ ವಿಡಿಯೋ ಭಾಳ ಲೆಂದಿ ಆಕತಿ. ನೀವು 3-4 ಸಿಟಿ ಕೂಗಿಸ್ರಿ, ಏನು ತೊಂದರೆ ಇಲ್ಲ. ಇನ್ನೂ ಒಂದು ವಿಷಯ ಏನು ಅಂದರೆ, ಇದು ನಾನು ಫಸ್ಟ್ ವಾಯ್ಸ್ ಕೊಟ್ಟದ್ದು ವಿಡಿಯೋ ಐತಿ. ದಯವಿಟ್ಟು ಏನಾದರೂ ತಪ್ಪಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸ್ರಿ. ನೋಡಿರಿ, ಇಲ್ಲಿ ನಾನು ಈರುಳ್ಳಿ, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ ಇವನ್ನೆಲ್ಲ ಪಟ 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 ಅಂತ ಕಟ್ ಮಾಡ್ಕೊಂಡು ನೋಡ್ರಿ. ಯಾಕಂದ್ರೆ ಈ ಸಾರಿಗೆ ಒಂದು ಒಗ್ಗರಣೆ ಹಾಕ್ಬೇಕಲ್ರಿ. ಕುಕ್ಕರ್ ತೆಗಿಯತ್ಲೆ ನೋಡ್ರಿ. ಬ್ಯಾಳಿ ಬಹುಶಃ ಕುದ್ದಿರ್ಬೇಕು, ಚೆಕ್ ಮಾಡೋಣ. ಆಮೇಲೆ ನಂದು ಇನ್ನೂ ಒಂದು ಚಾನಲ್ ಐತಿ, ಕ್ರಿಯೇಟ್ ಫಾರ್ ಯು ಅಂತಂದು. CREATE ಕ್ರಿಯೇಟ್ ನಂಬರ್ 4 YOU ಕ್ರಿಯೇಟ್ ಫಾರ್ ಯು. ಇದು ನಾವು 2017 ಒಳಗೆ ಚಾನಲ್ ಕ್ರಿಯೇಟ್ ಮಾಡಿದ್ವಿ. ಬರೀ 49 ವಿಡಿಯೋಸು, 32,000 ಜನ ಸಬ್ಸ್ಕ್ರೈಬರ್ಸ್ ಅದೀರಿ. ನಡುವೆ ನಂದು ಹೆಲ್ತ್ ಪ್ರಾಬ್ಲಮ್ ಆಗಿ ವಿಡಿಯೋಸ್ ಹಾಕೋದನ್ನು ಬಿಟ್ಬಿಟ್ಟೆ. ಮುಂದಿನ ದಿವಸದಾಗ ವಿಡಿಯೋಸ್ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿ ನೋಡ್ರಿ, ಬ್ಯಾಳಿ ಎಷ್ಟು ಮಸ್ತ್ ಕುದ್ದವು. ಆದರೂ ಒಂದು ಸರಿ ಸ್ವಲ್ಪ ಮಗ್ಸಿದೆ ನೋಡ್ರಿ. ಈಗ ನಮಗೆ ನೀರು ಎಷ್ಟು ಬೇಕಷ್ಟು ಹಾಕಿ ಇದನ್ನು ಕುದಿಯಕ್ಕೆ ಬಿಡೋಣ. ಅಲ್ಲಿ ಬ್ಯಾಳಿ ಕುದೀತಾ ಇರಲಿ. ಇಲ್ಲೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕೋಣ. ಸಾಸಿವೆ ಚಟಪಟ ಆದ್ಮ್ಯಾಗ ಸ್ವಲ್ಪ ಜೀರಿಗೆ ಹಾಕೋಣ. ಇವೆರಡು ಅರ್ಧ ಟೀ ಸ್ಪೂನ್ ಆದರೆ ಸಾಕು. ಈಗ ನಾವು ಹೆಚ್ಚಿಟ್ಟಿದ್ವಲ್ಲ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಇವೆಲ್ಲ ಎಣ್ಣೆಯೊಳಗೆ ಹಾಕಿ ಫ್ರೈ ಮಾಡೋಣ. ಈ ಸಾರು ಏನು ಅನ್ನದ ಜೊತೆಗೆ ಏನು ಊಟ ಮಾಡ್ತೇವಲ್ರಿ, 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಪಕ್ಕಕ್ಕೊಂದು ಉಪ್ಪಿನಕಾಯಿನೋ ಒಂದು ಹಪ್ಪಳನ ಇದ್ರೆ ಸಾಕು ನೋಡ್ರಿ. ಏನೂ ಬೇಡ. ನಾನ್ ವೆಜ್ ಉಂಡು ಬೋರ್ ಆದಾಗಂತೂ ಈ ಸಾರು ಭಾರಿ ರುಚಿ ಹತ್ತತ್ತೆ ನೋಡ್ರಿ. ಅರ್ಧ ಗಂಟೆ ಒಳಗೆ ಈ ಸಾರು ಮಾಡ್ಬೋದ್ರಿ. ಒಂದು ಸೈಡ್ ಕುಕ್ಕರ್ಗೆ ಇಡ್ಬೇಕು, ಒಂದು ಸೈಡ್ ಒಗ್ಗರಣೆ ರೆಡಿ ಮಾಡ್ಕೋಬೇಕು. ಕುಕ್ಕರ್ ಆರಿದ ತಕ್ಷಣ ಒಗ್ಗರಣೆಗೆ ಹಾಕಿಬಿಟ್ರೆ ಸಾರು ರೆಡಿ. ಈಗ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಎಲ್ಲ ಫ್ರೈ ಆಗ್ತೈತಿ. ಒಗ್ಗರಣೆ ಏನು ಜಾಸ್ತಿ ಕೆಂಪಗಾಗೋದು ಬೇಡ, ಸಾಕಿಷ್ಟು. ಕಸೂರಿ ಮೇಥಿ ಹಾಕೋಣ. ಇದರಿಂದ ಫ್ಲೇವರು, ಟೇಸ್ಟು ಎರಡೂ ಚಲೋ ಬರ್ತೈತಿ. ನಾನು ಇನ್ನೂ ಟೊಮೆಟೊ ಇಲ್ಲೇ ಹಾಕಿಲ್ಲ, ಯಾಕಂದ್ರೆ ಅದು ಬೇಗ ಕುಕ್ಕಾಗಿ ಕಲರ್ ಬಿಟ್ಕೊಂಬಿಡ್ತೈತಿ. ಹೀಗಾಗಿ ನಾನು ಆಮೇಲೆ ಹಾಕ್ತೇನೆ. ಹಂಗೆ ಸ್ವಲ್ಪ ಇಲ್ಲಿ ಅರಿಶಿನ, ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಯಾಕಂದ್ರೆ ಆಲ್ರೆಡಿ ನಾನು ಕುದಿಯೋ ಬೇಳೆಗೆ ಸ್ವಲ್ಪ ಹಾಕಿದ್ದೆ, ಹೀಗಾಗಿ ನೋಡಿ ಹಾಕ್ಕೊಳ್ರಿ. ಈಗ ನೋಡಿರಿ, ಈರುಳ್ಳಿ ಅದು ಎಲ್ಲ ಚೆನ್ನಾಗಿ ಎಣ್ಣೆಯೊಳಗೆ ಕುಕ್ ಆಗೈತಿ. ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಆ ಕಡೆ ಬೇಳೆನೂ ಕುದೀತಾ ಐತಿ. ಈಗ ಇದಕ್ಕೆ ಹೆಚ್ಚಿಟ್ಟಂಥ ಟೊಮೆಟೊ ಹಾಕಿ 1 ನಿಮಿಷ ಫ್ರೈ ಮಾಡಿದರೆ ಸಾಕು. ಟೊಮೆಟೊ ಏನು ಜಲ್ದಿ ಕುಕ್ ಆಗಿಬಿಡ್ತೈತಿ. ವಿಡಿಯೋದು ಡ್ಯೂರೇಷನ್ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸಕತ್ತೈತಿ. ಮುಂದೆ ಬರೋ ವಿಡಿಯೋಸ್ ಎಲ್ಲ ಹಿಂಗಾಗಂಗಿಲ್ಲ, ಸ್ವಲ್ಪ ಶಾರ್ಟಾಗೆ ಮಾಡ್ತೇನೆ ಆದಷ್ಟು. ನೋಡ್ರಿ, ಇಲ್ಲಿ ಅರಿಶಿನ, ಉಪ್ಪು, ಎಣ್ಣೆ, ಬೆಳ್ಳುಳ್ಳಿ ಹಾಕಿ ಏನು ಬೇಳೆ ಕುದಿಸ್ಕೊಂಡಿದ್ವಲ್ರಿ, ಅದನ್ನ ಈ ಒಗ್ಗರಣೆಗೆ ಹಾಕಿ ಒಂದ್ಸರಿ ಚೆನ್ನಾಗಿ ಕಲಿಸ್ತದ ನೋಡ್ರಿ. ಇದು ರೆಡಿ ಆಯ್ತು ನೋಡ್ರಿ. ಈಗ ಬೇಳೆ ಸಾರು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ನಮ್ಮ ಬಿ ವಿ ಜಿ ಕಿಚನ್ನಾಗಿನ ಬೇಳೆ ಸಾರು ರೆಡಿ. ಹೆಂಗೆ ಅನ್ನಿಸ್ತು ನಿಮಗೆ ಸಿಂಪಲ್ ಆಗಿರೋ ಬೇಳೆ ಸಾರು ರೆಸಿಪಿ? ನಿಮಗೆ ಇಷ್ಟ ಆಯಿತು ಅನ್ಕೊಂತೀನಿ. ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿರಿ. ಹಂಗೆ ನೀವು ಒಂದ್ಸರಿ ಟ್ರೈ ಮಾಡಿ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ರಿ. ಮತ್ತೆ ಸಿಗ್ತೇನೆ ಮುಂದಿನ ವಿಡಿಯೋದಾಗ. ಎಲ್ಲರಿಗೂ ಬಾಯ್ ಬಾಯ್.